ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ವ್ಲಾಗ್ಸ್. ಇವತ್ತು ನಾನು ದೇವಸ್ಥಾನದಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬ್ಲಾಗ್ ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗಿದ್ದು. ಅಲ್ಲಿ ನೋಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವ್ರ ಉತ್ಸವ ನಡೀತಾ ಇತ್ತು. ಅದು ಅಲ್ಲದೆ ಇದು ಮೊದಲನೇ ವರ್ಷದ ಉತ್ಸವ ಅಂತೆ. ಅದು ಶಿವರಾತ್ರಿ ಹಬ್ಬಕ್ಕೆ ಆಗಿ ಮಾರನೇ ದಿನಕ್ಕೆ ದೇವರು ಹೊರಡ್ಸಿದ್ದು. ಅದ್ರ ಜೊತೆಗೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಇನ್ನು ನಾವು ಹಾಗೇನೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೊರಟಿದ್ದು. ನೋಡಿದ್ರೆ ದೇವ್ರ ಉತ್ಸವ ನಡೀತಿತ್ತಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ಉಳ್ಕೊಂಡ್ವಿ. ಅದಾದ್ಮೇಲೆ ಯಾಕೆ ಬ್ಲಾಗ್ ಮಾಡಬಾರ್ದು, ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ, ನಿಮ್ಗೂ ತೋರ್ಸೋಣ ಅಂತ ಹೇಳಿ. ಇನ್ನು ಈ ದೇವ್ರ ಉತ್ಸವ ಬಂದು ಮಹಾಕಾಳಿ ದೇವಿದು. ಶಿವರಾತ್ರಿ ಹಬ್ಬ ಆದ್ಮೇಲೆ ನಡೆಸ್ತಾರಂಥದ್ದು. ಶಿವರಾತ್ರಿ ಹಬ್ಬ ಭಾನುವಾರ ಆಯ್ತಲ್ಲ, ಇನ್ನು ಮಂಗಳವಾರ ಈ ರಥೋತ್ಸವನ ಇಟ್ಕೊಂಡಿದ್ದಾರೆ. ಅದು ಅಲ್ದೇನೆ ಯಾರೋ ಅರ್ಕೆನೂ ಕೂಡ ಮಾಡ್ಕೊಂಡಿದ್ರಂತೆ, ಅವರು ಕೂಡ ಬಂದು ಇವತ್ತು ಅರ್ಕೆನ ತೀರಿಸ್ತಾ ಇದ್ರು. ಹಾಗಾಗಿ ನಾವು ಅಲ್ಲೇ ಉಳ್ಕೊಂಡು ಎಲ್ಲಾ ವಿಡಿಯೋನ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡಿದೀವಿ. ಇಲ್ಲಿ ಹೆಂಗ್ ಕಾಣಿಸ್ತಾರೆ ಇಲ್ಲಿ ನೋಡು. ಈಗಲೇ ಕಳೆ ಕಟ್ಬಿಟ್ಟೈತೆ ಮುಖ. ಇಲ್ಲಿ ಇದ್ರಲ್ಲಿ ನೋಡಿ ಚೆನ್ನಾಗೈತಿ. ನಿಮ್ಗೆ ನಮ್ಗಿಂತ ಚೆನ್ನಾಗಿ ಬುದ್ಧಿ ಐತೆ. ಏನಂದ್ರೆ ಒಂದು ಮಾತಾಡಲ್ಲ. ಇನ್ನ ದೇವರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮುಖ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ದೇವ್ರಿಗೆ ಮುಖದಲ್ಲಿ ಕಳೆ ಎಲ್ಲ ನಾನು ಕಟ್ಟಿತ್ತು. ಇನ್ನೂ ಸ್ವಲ್ಪ ರೆಡಿ ಮಾಡೋದೆಲ್ಲ ಇತ್ತು. ದೇವರಿಗೆ ಒಂದು 99% ಎಲ್ಲ ರೆಡಿ ಮಾಡಿದ್ರು. ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇರುತ್ತಲ್ಲ ಅದಿತ್ತಂತೆ. ಅದಾದ್ಮೇಲೆ ಈ ಕಡೆ ನಿಂಬೆಹಣ್ಣು ಹಾರ ಅಲ್ವಾ ದೇವ್ರಿಗೆ ಮೇಯ್ನು. ನಿಂಬೆಹಣ್ಣು ಹಾರನ ಅಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ರು ಅಂಕಲ್ ಕೂತಿದಾರಲ್ಲ, ಅವರು ಮಾಡ್ತಾ ಇದ್ರು. ಅವ್ರಿಗೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಸೂಜಿ ಬಂದು ತುಂಬಾ ಚಿಕ್ತಿತ್ತು, ಹಾಗಾಗಿ ಅವ್ರಿಗೆ ಆಗ್ತಿರ್ಲಿಲ್ಲ. ಇನ್ನ ನಾನು ಕೂಡ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದೆ. ಆಮೇಲೆ ನಮ್ಮ ಅಣ್ಣನ ಹೆಂಡತಿನೂ ಕೂಡ ಅವರು ಬಂದಿದ್ರು. ಸೂಜಿ ಬಂದು ತುಂಬಾ ಚಿಕ್ತಿತ್ತು, ಹಾಗಾಗಿ ಕಟಿಂಗ್ ಪ್ಲೇಯರ್ ಸಹಾಯದಿಂದ ಒಬ್ರು ಪೋಣಿಸಿದ್ರು, ಒಬ್ರು ಮುಂದೆಗಡೆಯಿಂದ ಎಳಿತಾ ಇದ್ವಿ. ಸೂಜಿ ದುಡ್ಡು ಸಿಗ್ಲಿಲ್ಲ, ಹಾಗಾಗಿ ದಬ್ಲ ಅಂತಾರ ನೋಡಿ, ಅದು ಸಿಕ್ಕಿರ್ಲಿಲ್ಲ. ಇನ್ನ ಅದಾದ್ಮೇಲೆ ಈ ಕಡೆಯಿಂದ ಇಬ್ರು ಸೇರ್ಕೊಂಡು ಹಾರ ಎಲ್ಲ ಪೋಣಿಸಿ ರೆಡಿ ಮಾಡ್ತಾ ಇದ್ವಿ. ಹತ್ರಕ್ಕೆ ಬಾ. ಮಾಡ್ತಾರದ ಫೋಟೋ ವಿಡಿಯೋ ತಡೀತದ ಅದು. ಕೆಳಗೆ ಬಿಡ್ಬೇಕು ನೀವು, ಇನ್ನ ಕೆಳಗೆ ಬರ್ಬೇಕು, ಇಲ್ಲಾಂದ್ರೆ ಈ ಕಡೆ
ಇನ್ನು ದೇವ್ರಿಗೂ ಕೂಡ ನಿಂಬೆಹಣ್ಣು ಹಾರ ಪೋಣಿಸಿ ಮಾಡಿ ಹಾಕಿದ್ದಾಯಿತು. ಅದು ಅಲ್ಲದೆ ನಮ್ಗೆ ತುಂಬ ಖುಷಿ ಆಯಿತು, ನಮ್ಮ ಕೈಲಿ ಹಾರನ ಪೋಣಿಸ್ಕೊಂಡು ದೇವ್ರಿಗೆ ಹಾಕಿಸ್ಕೊಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಅದನ್ನೇ ನಮ್ಮ ಯಜಮಾನ್ರ ಹತ್ರನೂ ಕೂಡ ಹೇಳ್ತಾ ಇದ್ದೆ, ಖುಷಿ ಆಯಿತು. ನೋಡಿ, ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂದ್ಕೊಂಡಿದ್ವಿ. ಯಾವುದೋ ಒಂದು ಕಾರಣದಿಂದ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಇಷ್ಟೊಂದು ನಮಗೆ ಒಳ್ಳೆ ಕೆಲಸಗಳನ್ನೇನೆ ಆಯಿತು. ದೇವ್ರ ಇಚ್ಛೆ ಇತ್ತೇನೋ, ನಾವೇ ಹಾರ ಎಲ್ಲ ಮಾಡಿ ಹಾಕಬೇಕು ಅಂತ ಹೇಳಿ ಒಂದು ನೆಪ ಅಷ್ಟೇನೆ. ಅದು ನಮ್ಗೆ ತುಂಬ ಖುಷಿ ಕೊಡ್ತು. ನಮಗಂತೂ ತುಂಬ ಸಂತೋಷ ಆಯಿತು. ಅನ್ಎಕ್ಸ್ಪೆಕ್ಟ್ ಆಗಿ ಹೋಗಿದ್ದು, ಬಟ್ ಜಾಸ್ತಿನೇ ನಮಗೆ ನೆಮ್ಮದಿ ಸಿಕ್ತಿವತ್ತು. ಇನ್ನು ಇದೆಲ್ಲ ಆದಮೇಲೆ ದೇವ್ರಿಗೆ ಮಾಮೂಲಿಯಾಗಿ ಮರಿನ ಅರ್ಪಿಸ್ತಾರಲ್ವ, ಮರಿ ಕೋಳಿ ಎಲ್ಲ. ಇವರು ಇಲ್ಲಿ ಬ್ಲೂ ಕಲರ್ ಜರ್ಕಿನ್ ಹಾಕೊಂಡಿದ್ದಾರೆ ನೋಡಿ, ಅವರು ಹರಕೆ ಮಾಡ್ಕೊಂಡಿದ್ರಂತೆ. ಹಾಗಾಗಿ ದೇವ್ರಿಗೆ ಎಡೆ ಎಲ್ಲ ಇಟ್ಟು ಪೂಜೆ ಮಾಡಿಸ್ಕೊಳಕಂತ ಬಂದಿದ್ರು. ಇನ್ನು ಮರಿನೂ ತಂದಿದ್ರು ಹರಕೆಗೆ ಕೊಡಬೇಕಲ್ಲ ಅಂತೇಳಿ. ಇನ್ನು ಅದಕ್ಕೆ ಇವಾಗ ಪೂಜೆನ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಒಂದು ಪವಾಡನೇ ನಡೀತು ಅಂತ ಹೇಳ್ಬೋದು. ಅಂದರೆ ಬೇರೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಇಲ್ಲಿ ನೋಡ್ತಾ ಇರೋದು. ಎಷ್ಟು ನೀರು ಹಾಕಿ ಇದು ಮಾಡಿದ್ರು ಮರಿ ಅದು ಉದ್ರಿದ್ರೆ ಒಕ್ಕೆ ಆಯಿತು ತಾಯಿಗೆ ಅಂತ ಹೇಳ್ತಾರಲ್ವ, ಅದು ಆಗಲಿಲ್ಲ. ಅದಾದಮೇಲೆ ಫಸ್ಟ್ ಪೂಜಾರಿ ಮಾಡಿದ್ರು, ಆಗಲಿಲ್ಲ. ಅದಾದಮೇಲೆ ಅವ್ರ ಮನೆಯವ್ರ ಕೈಲೆಲ್ಲನೂ ಮಾಡಿಸೋಣ ಅಂತೇಳಿ ಮಾಡಿಸಿದ್ರು, ಬಟ್ ಆಗಲಿಲ್ಲ. ಹಂಗೇನೆ ಏನು ಮಾಡುತ್ತೆ ನೋಡೋಣ ಅಂತೆಲ್ಲ ಹೇಳಿ ನೋಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಅದು ದೇವ್ರ ಹತ್ರ ಹೋಗಿ ಎಲ್ಲನೂ ಯೋಚನೆ ಮಾಡಿಕೊಂಡು ದೇವ್ರನ್ನ 2 ಸುತ್ತು ಬಂದು ಅದಾದಮೇಲೆ ಅದ್ರ ಉದ್ರಿತು. ನಿಮಗೂ ಆ ವಿಡಿಯೋನ ಹಂಗೇನೆ ಲೈವಲ್ಲೇ ತೋರಿಸ್ತೀನಿ ನೋಡಿ. ನಾನು ಇದೇ ಫಸ್ಟ್ ಈ ಥರ ನೋಡಿದ್ದು. ಮಾಮೂಲಿಯಾಗಿ ಈ ಥರ ನೀರಲ್ಲಿ ಹಾಕ್ಬಿಟ್ರೆ ಉದುರು ಬಿಡುತ್ತೆ ಮರಿ, ಇಲ್ಲಾಂದ್ರೆ ಸ್ವಲ್ಪ ಟೈಮ್ ತೊಗೊಂಡು ಉದುರುತ್ತೆ. ಆದರೆ ಈ ಥರ ದೇವರೆಲ್ಲಾನು ಸುತ್ಕೊಂಡು ಬಂದು ಆಶೀರ್ವಾದ ಪಡ್ಕೊಂಡು ಉದುರುತ್ತಲ್ಲ, ಅದು ನಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇನ್ನು ಟಮಟೆ ಎಲ್ಲನೂ ಹೊಡೆಯೋರು ಕೂಡ ಬಂದಿದ್ರು. ಟಮಟೆನೂ ಕೂಡ ತುಂಬ ಚೆನ್ನಾಗಿ ಹೊಡಿತಾ ಇದ್ರು. ಅವ್ರು ಎಲ್ಲಿಂದ ಕರೆಸಿದ್ರೆ ಗೊತ್ತಿಲ್ಲ. ಇನ್ನು ಅದ್ರ ಜೊತೆಗೆ ಇವರು ಟಮಟೆ ಎಲ್ಲ ಹೊಡಿತಿದ್ರಲ್ಲ, ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ಇನ್ನು ಇವಾಗ ಇದನ್ನು ನೋಡ್ಕೊಂಡು ಬನ್ನಿ ಆಯಿತಾ ನೀವು ಕೂಡ. ಬಿಡಿ, ಅಲ್ಲಿ ಬಿಟ್ಟರೆ ಪರವಾಗಿಲ್ಲ ಬಿಡಿ. ಅದೇ ಎಲ್ಲಾನು ನೋಡ್ತೈತೆ. ವಿಡಿಯೋ ಮಾಡ್ತೀನಿ. ಎಲ್ಲಾನು ಯೋಚನೆ ಮಾಡ್ತಾವ್ರೆ. ಸಖತ್ತಾಗಿ ಹೋದ್ರು. ಸಂತೋಷ ಇನ್ನು ನೋಡಿದ್ರಲ್ವ ನೀವು ಕೂಡ, ನಿಮ್ಗೂ ಭಾಗ್ಯ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಹಾಗೇನೆ ಲೈವಲ್ಲಿ ಇಟ್ಟೆ. ಇನ್ನು ಅದು ಅಲ್ಲದೆ ನಾವು ಇದೇ ಫಸ್ಟ್ ಈ ಥರ ದೇವ್ರನ್ನೆಲ್ಲ ನಾನು ಸುತ್ಕೊಂಡು ಬಂದು ನಮಸ್ಕಾರ ಮಾಡ್ಕೊಂಡು ದೇವ್ರಿಗೆ ಅರ್ಪಣೆ ಆಗಿರೋ ಕುರಿನ ಫಸ್ಟು ಆ ಮೇಕೆನ ನೋಡಿದ್ದು. ಅದೊಂಥರ ಏನೋ ಚೆನ್ನಾಗಿತ್ತು. ಇನ್ನು ಇವರೇನೆ ಈ ಫ್ಯಾಮಿಲಿನೇ ಹರಕೆನ ತೀರಿಸ್ತಾ ಇದ್ದಿದ್ದು. ಇನ್ನು ರಂಗೋಲಿನೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇನ್ನು ಅಂಕಲ್ ಏನ್ ಸಾಂಬಾರ್ಗ ಅಂಕಲ್
ಬಿರಿಯಾನಿ ದೇವ್ರಿಗೆ ಇದಕ್ಕೆ ಬಿರಿಯಾನಿ ಎಲ್ಲ ಆಗುತ್ತಾ ಒಟ್ಟಿನಲ್ಲಿ ಹೆಂಗಾರು ಮಾಡುವ ನಾನ್ ವೆಜ್ಜು ಅವರಿಗೆ ಮರಿ ಹೊಡೆದಿರೋದು ತಿನ್ನೋದು ಬಿರಿಯಾನಿ ನೀನು ನನ್ಗೆ ಇವ್ರು ನೋಡಿ ನಿಮ್ ಬಾವನ್ ನೋಡ್ದಂಗೆ ಆಯ್ತಿರೋದು ಇಲ್ಲ ಅಂಕಲ್ ಸೇಮ್ ಇವ್ರ ಬಾವ ನಿಮ್ ತರನೇ ಇದಾರೆ ಹೆಂಗಿ ಅಂತ ಕೋಳಿಗೆ ಕುರಿಗೆ ಬೇಯಿಲ್ಲ ದೊಡ್ಡದ್ ಬಟ್ಟೆ ತಗೊಳ್ಳಿ ಬಿಸಿ ಇರುತ್ತೆ ಮಡಕೆ ಮುಚ್ಚಳ ತೆಗೆದು ಬಿಡ್ಬೇಕಾದ್ರೆ ಹಿಡ್ಕೊಂಡು ಹೋಗಿ ಕುಡಿ ಇಲ್ಲಿ ಮುಚ್ಚಳ ನಾವು ಮಾಡ್ತೀವಿ ನಮ್ಮೂರಲ್ಲಿ ಪಕ್ಷಿ ಕೊಡಿತಾರೆ ಹಿಂಗೆ ಪಕ್ಷಕ್ಕೆ ನಮ್ಮೂರಲ್ಲಿ ನೆಕ್ಸ್ಟ್ 25ನೇ ತಾರೀಕು ಈ ತಿಂಗಳು ಹೊಡಿತಾರೆ ನಮ್ಮೂರಲ್ಲೂ ಮಾರಿ ಹಬ್ಬ ಬರೋಕ್ಕಾಗಲ್ಲ ಅವ್ರೆ ಅಂತ ಮೆರವಣಿಗೆ ನಡೆಸ್ತಾರೆ ಅವ್ರ ಅರ್ಕೆ ಇತ್ತಾನ ಅರ್ಕೆ ತೀರಿಸ್ತಾವ್ರ ಅಡುಗೆ ಎಲ್ಲ ಮಾಡಿ ಉಲ್ಟಾ ಉಪ್ಪೆಲ್ಲ ಪಡಟಲ್ಲ ಬಿರಿಯಾನಿ ಮಾಡ್ತಿರ ಇವ್ರೆ ನಿಮ್ಮ ಹೆಸರು ಅಂಕಲ್ ಮುರುಗೇಶ್ ಅಂತ ಮುರುಗೇಶ್ ಮುರುಗೇಶ್ ಅವರು ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇನ್ನು ಇವರು ಮರಿ ಅರ್ಪಿಸೋದಕ್ಕಿಂತ ಮುಂಚೆನೇನೆ ಅಡುಗೆಗೆಲ್ಲ ಏನೇನು ಬೇಕೋ ಅದೆಲ್ಲನೂ ತಯಾರಿ ಮಾಡ್ಕೊಳ್ತಾ ಇದ್ರು. ಇನ್ನು ಈ ಕಡೆ ಜನ ಜಾಸ್ತಿ ಇದ್ರಲ್ವ, ಯಾರಿಗೂ ಹಶ್ವಾಗಬಾರ್ದು ಅಂತೇಳಿ ಟೀನಾದರೂ ಮಾಡ್ಕೊಳೋಣ ಅಂತೇಳಿ ಎಲ್ಲರೂ ಟೀ ಮಾಡ್ತಾ ಇದ್ವಿ. ಇನ್ನು ಟೀ ಮಾಡಿದ್ದಾದ್ಮೇಲೆ ನಾನು ಎಲ್ರಿಗೂ ತೊಗೊಂಡೋಗಿ ಕೊಟ್ಟೆ. ಅದೊಂಚೂರು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮರ್ತೋಯ್ತು. ಇನ್ನು ಇವಾಗ ದೇವ್ರನ್ನ ಹೊಡ್ಸೋದಿಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮಸ್ಕಾರ ಮಾಡ್ಕೊಂಡು ಎತ್ತಿ ನಮಸ್ಕಾರ ಮಾಡ್ಕೊರಿ. ಸ್ವಲ್ಪ ಸೈಡ್ ಬಿಟ್ಬಿಟ್ಟಿ ಎತ್ತಬೇಕಾ, ಸ್ವಲ್ಪ ಸೈಡ್. ಚೂರ್ ಸೈಡ್ ಬಾ, ಈ ಕಡೆ. ಗೋವಿಂದ ಗೋವಿಂದ. ಇನ್ನ ಈ ಊರಲ್ಲಿ ಬಂದು ಫಸ್ಟ್ ಮನೆ ಇಲ್ಲೇನೆ ಹೋಗಿದ್ದು. ಅಂಡ್ ಇಲ್ಲಿ ದೇವಸ್ಥಾನ ಕೂಡ ಇದೆ. ಹಾಗಾಗಿ ಇಲ್ಲೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಊರೊಳಗಡೆ ಹೊರಟಿದ್ದು ದೇವ್ರು.
ಈ ಊರ ಹೆಸರು ಬಂದು ಸಕಲವರ ಅಂತ ಹೇಳಿ. ಇದು ಬಂದು ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ ಆ ಕಡೆ ಬರುತ್ತೆ. ಇನ್ನು ನೀಲಾದ್ರಿ ಒಳಗಡೆ ಹೋಗ್ಬೇಕು. ಯಾರಾದರೂ ಹೋಗೋರಿದ್ರೆ ಹೋಗಿ, ಖಂಡಿತ ಅಡ್ರೆಸ್ ಏನಾದರೂ ಬೇಕು ಅಂದರೆ ನಾನು ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಈ ದೇವಸ್ಥಾನಕ್ಕೆ ಹೋಗೋರು ಬರೋರೆಲ್ಲರೂ ಕೂಡ ಬರ್ತಾ ಇರ್ತಾರೆ. ನೀವು ಕೂಡ ಹೋಗಿ ಬನ್ನಿ. ಯಾರಿಗ್ಯಾರಿಗೂ ಹತ್ರ ಇದ್ದೀರಾ, ನಿಯರ್ ಬೈ ಹೋಗ್ಬೇಕು ಅಂತ ಅನಿಸುತ್ತೆ ಅವರಿಗೆ ಈಸಿ ಆಗುತ್ತೆ. ನಾನು ಕಮೆಂಟಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಇದರ ಲೊಕೇಶನ್ನು. ಇದು ಖಂಡಿತ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನಮ್ಗೆ ಯಾರಾದರೂ ಹೋಗೋರಿದ್ರೆ ಇದು ಇಲ್ಲಾದ್ರೆ ಸೈಡ್ ಬರುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಂಗ್ಳೂರು. ಹೋಗಿ ಬರೋರಿದ್ರೆ ಹೋಗಿ ಬನ್ನಿ, ಇಲ್ಲಾಂದ್ರೆ ನಮಗೆ ಕಮೆಂಟಲ್ಲಿ ತಿಳಿಸಿ, ನಾನು ಪಿನ್ ಮಾಡಿರ್ತೀನಿ ಆಯಿತಾ. ಅದರಲ್ಲಿ ತುಂಬಾ ಶಕ್ತಿ ಇದೆ ಮಾತ್ರ. ನಾವು ಹೋಗ್ತಾ ಇದೀವಲ್ಲ, ಓನಾಗಿ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ಇನ್ನು ಇವಾಗ ಊರಿಗೆಲ್ಲಾನು ದೇವರು ಹೊರಡ್ತಿತ್ತಲ್ಲ, ಎಲ್ರು ಮನೆ ಮುಂದೆ ಈ ತರ ರಂಗೋಲಿ ಎಲ್ಲ ಹಾಕಿ, ಮತ್ತೆ ಆ ದೇವ್ರಿಗೆ ಆರತಿ ಮತ್ತೆ ಧೂಪ ಪೂಜೆ ಎಲ್ಲಾನು ಮಾಡ್ಲಿಕ್ಕೆ ಅಂತ ಎಲ್ರು ಅಣಿ ಮಾಡ್ಕೊಂಡಿದ್ರು. ಇವಾಗ ಊರ್ ಜನ ಅಂತೂ ತುಂಬಾ ಇದ್ರು. ನೋಡ್ಲಿಕ್ಕೆ ಸ್ಟಾರ್ಟಿಂಗ್ ಹಳ್ಳಿ ತರನೇ ಇತ್ತು. ಅದಾದ್ಮೇಲೆ ಊರ್ ಒಳಗಡೆ ಹೋದ್ರೆ ಅಂತೂ ಈ ಕಡೆನೂ ಕೂಡ ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ಯಾ ಅನ್ನಿಸ್ತು. ಎಲ್ರದ್ದು ನೋಡಿದ್ರು ದೊಡ್ಡ ದೊಡ್ಡ ಮನೆಗಳು, ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ. ಇನ್ನ ಈ ಉತ್ಸವನು ಕೂಡ ತುಂಬಾ ಚೆನ್ನಾಗಿ ಆಯ್ತು. ನಾವು ಫಸ್ಟ್ ಸಿಂಪಲ್ ಆಗಿ ಆಗುತ್ತೇನೋ ಅನ್ಕೊಂಡಿದ್ವಿ, ಅದ್ದೂರಿಯಾಗಿ ಭರ್ಜರಿಯಾಗಿನೇ ಆಯ್ತು. ಇನ್ನ ಇವಾಗ ಮಹಾಕಾಳಿ ದೇವಿ ಶಿವನ್ ದೇವಸ್ಥಾನದ ಹತ್ರ ಬಂದಿದ್ದಾರೆ. ಅವರು ಯಜಮಾನ್ರಲ್ವಾ, ಬಂದು ಕುಂಡು ಕುಪ್ಪಳಿಸ್ತಾ ಇದಾರೆ ಇಲ್ಲೆಲ್ಲಾನು. ಆ ದೇವ್ರನ್ನ ಹಿಡಿಲಿಕ್ಕೆನೆ ತುಂಬಾ ಜನ ಕಷ್ಟಪಡ್ತಿದ್ರು ಅನ್ಕೊಳ್ಬಹುದು, ಅಷ್ಟು ಮೈ ತುಂಬುತ್ತಲ್ಲ. ಇನ್ನು ಅದ್ರ ಜೊತೆಗೆ ಯಾವ ಕಡೆಗೆ ಬೇಗ ಆ ಕಡೆಗೆ ದೇವ್ರು ಎಳ್ದಾಡ್ತಿರುತ್ತೆ. ಹಳ್ಳಿ ಕಡೆ ಇರೋರ್ಗೆ ಅಕಸ್ಮಾತ್ ಈ ತರ ದೇವ್ರನ್ನ ಯಾರೆಲ್ಲ ಹೊಡ್ಸಿರೋದ್ ನೋಡಿರ್ತಾರ ನೋಡಿ, ಅವ್ರಿಗೆ ಗೊತ್ತೇ ಇರುತ್ತೆ. ಇನ್ನ ಈ ದೇವ್ರನ್ನ ಹೊತ್ಕೊಳ್ಳೋ ಭಾಗ್ಯ, ಈ ದೇವ್ರ ದರ್ಶನದಲ್ಲಿ ನಮಗೂ ಒಂದು ಪಾಲು ಅನ್ನೋದು ಇತ್ತೇನೋ. ಹಾಗಾಗಿ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಯಜಮಾನ್ರವರು ಕೂಡ ದೇವ್ರನ್ನ ಹೊತ್ಕೊಳ್ಳೋ ಥರ ಆಯಿತು. ಅದು ಅಲ್ಲದೆ ಮೊದಲನೇ ಸಲನೇ ದೇವ್ರನ್ನ ಹೊತ್ಕೊಳ್ಳೋ ಥರ ಆಯಿತು. ಈ ದೇವ್ರ ಉತ್ಸವ ಬಂದು ಇದೇ ಮೊದಲು ಸಲ ಅಂತ ಮಾಡ್ತಾ ಇರೋದು. ಈ ತಾಯಿ ಇಲ್ಲಿಗೆ ಬಂದಮೇಲೆ ನೋಡಿ, ನಾವು ಎಲ್ಲೋ ಇದ್ವಿ, ದೇವ್ರು ಕರೆಸ್ಕೊಂಡು ನನ್ನ ಕೈಲಿ ಹಾರ ಮಾಡಾಕ್ಸ್ಕೊಂಡು, ನಮ್ಮ ಯಜಮಾನ್ರ ಕೈಲಿ ಅವ್ರೂ ಈ ರಥೋತ್ಸವದಲ್ಲಿ ಭಾಗಿಯಾಗಲಿ ಅಂತ ಕರೆಸ್ಕೊಂಡು ನನಗೂ ನನ್ನ ಮಗನಿಗೂ ಎಲ್ರಿಗೂ ಆಶೀರ್ವಾದ ಮಾಡಿದ್ದು ಅದು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ. ಹಾಗೆಯೇ ನಮ್ಮ ಫ್ಯಾಮಿಲಿಯವರು ಕೂಡ ಬಂದಿದ್ರು. ಅಂದರೆ ನಮ್ಮ ದೊಡ್ಡಮ್ಮನ ಮಕ್ಕಳು, ನಮ್ಮ ದೊಡ್ಡಮ್ಮ ಇವರೆಲ್ಲ ಬಂದಿದ್ರು. ಅವ್ರ ವೈಫ್, ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು. ಇನ್ನು ಅವರು ಕೂಡ ನೋಡ್ಕೊಂಡಿದ್ದಾಯಿತು. ಅಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಸಿಕ್ಕಿದ ಭಾಗ್ಯ ಅಂತಲೇ ಹೇಳ್ಬೋದು. ಇನ್ನು ಊರೊಳಗಡೆ ಎಲ್ಲಾನು ದೇವಸ್ಥಾನಗಳು ಎಲ್ಲೆಲ್ಲ ಇರುತ್ತೆ ನೋಡಿ, ಅಲ್ಲೆಲ್ಲ ಹೋಗಿ ದೇವರು ಕುಣಿದಾಡ್ತಾ ಇದ್ರು. ಮತ್ತೆ ಇನ್ನು ಅಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡ್ಬಿಟ್ಟು ಬಂದು ದೇವ್ರನ್ನೆಲ್ಲ ಹೊತ್ಕೊಂಡು ಮೆರೆಸ್ತಾ ಇರೋರು ಕೂಡ ಇದ್ರು. ಅದಕ್ಕಾಗಿ ಅವರು ಬೈತಾ ಇದ್ರು, ಆ ತಾಯಿಗೆ ಕೆಟ್ಟ ಹೆಸರು ತರಬೇಡಿ ಊರೊಳಗಡೆ ಅಂತ ಎಲ್ಲ ಹೇಳ್ಬಿಟ್ಟು. ಅದು ಎಲ್ರೂ ಸರ್ವೇ ಸಾಮಾನ್ಯ. ಅದು ಅವ್ರು ಇಷ್ಟ ಬಂದಂಗೆ ಇದು ಮಾಡಕ್ ಹೋದ್ರೆ ಅದು ಮಾತಾಡೋದು ಸರ್ವೇ ಸಾಮಾನ್ಯ ಆಯ್ತು, ಯಾರು ತಪ್ಪು ತಿಳ್ಕೊಂಬಿಡಿ. ಇನ್ನು ಇವಾಗ ಬಂದು ಇಲ್ಲಿ ಊರದ ಶಿವನ ದೇವಸ್ಥಾನ ಆದ್ಮೇಲೆ ಇಲ್ಲಿ ಬಂದು ದೇವಸ್ಥಾನ ಒಂದು ಕಲ್ಲಲ್ಲೇ ಅದೇ ಉದ್ಭವ ಆಗಿರೋದು ಅನ್ಸುತ್ತೆ. ನಮ್ಗಿದೆ ಫಸ್ಟ್ ಟೈಮ್ ಅಲ್ವಾ ಇಲ್ಲಿ ಹೋಗಿರೋದು. ನಂಗೆ ಅಷ್ಟೊಂದು ಡೀಟೇಲ್ ಗೊತ್ತಿಲ್ಲ. ನಂಗೆ ಎಷ್ಟು ಡೀಟೇಲ್ಸ್ ಗೊತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಅಲ್ಲೂ ಕೂಡ ಪೂಜೆ ಮಾಡಿದಾದ್ಮೇಲೆ ಅಲ್ಲೂ ಕೂಡ ದೇವರು ಚೆನ್ನಾಗಿನೇ ಕುಣಿದ್ರು. ಅವ್ರಿಗೆ ಮೈ ತುಂಬಿತ್ತಲ್ಲ, ಅವಾಗ ತುಂಬಾ ಸಿಕ್ಕಾಬಟ್ಟೆ ಈ ತರ ಖುಷಿಗೆ ಈ ತರ ಮಾಡ್ತಾರಂತೆ. ಅದು ಅಲ್ದೇನೆ ಅವ್ರಿಗೆ ಯಾರ್ಯಾರು ದೇವ್ರುಗಳೆಲ್ಲಾನು ಹತ್ರ ಇರ್ತಾರೆ ನೋಡಿ, ಶಿವ ಅವ್ರು ಬಂದು ಅವ್ರ ಯಜಮಾನ್ರು, ಇನ್ನು ಅವ್ರ ಅಕ್ಕ ತಂಗಿರ ಆ ಥರ ಯಾರ್ಯಾರು ಇರ್ತಾರೋ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಈ ತರ ತುಂಬಾ ಕುಣಿತಾರೆ ಅಂತೆ. ಆ ಥರ ಅಲ್ಲೇನೆ ಹೇಳ್ತಾ ಇದ್ರು. ಆಮೇಲೆ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ, ಯಾರೇ ಹುಷಾರಿಲ್ಲ ಅಂತ ಹೋದ್ರೂ ಕೂಡ ಹುಷಾರಾಗ್ಬಿಡ್ತಾರೆ. ಅದೊಂದು ವಿಶೇಷ ಅಂದರೆ ಚಿಕ್ಕ ಮಕ್ಳಿಗೆಲ್ಲ ಈ ಬಾಲಗ್ರ ಆಗೋದು ಅಥವಾ ಸುಸ್ತಾಗೋದು ಏನಾದರೂ ನೋಡಿ ಎದುರುಕೊಳ್ತಾರೆ ನೋಡಿ, ಆ ಥರ ಎಲ್ಲ ಆಗೋದು. ಇನ್ನು ಅದು ಅಲ್ಲದೆ ದೊಡ್ಡವ್ರಿಗೂ ಅಷ್ಟೇ ಯಾವುದೇ ಒಂದು ಕಾಯಿಲೆ ಆಗಲಿ, ಒಂದು ಸಂಕಟ ಆಗಲಿ, ಏನಕ್ಕೆ ಇದ್ರೂ ದೇವಸ್ಥಾನಕ್ಕೆ ಹೋದರೆ ಪರಿಹಾರ ಆಗುತ್ತೆ. ನೀವು ಯಾರಾದರೂ ಹೋಗೋರಿದ್ರೆ ಹೋಗಿ. ಹಾಗೆಯೇ ಇದು ದೇವಸ್ಥಾನ ಬಂದು ಪುಟ್ಟದಾಗಿದೆಯಲ್ಲ, ಹಾಗೆ ಹೋಗೋರು ಈ ವಿಡಿಯೋ ನೋಡ್ಕೊಂಡೇ ಹೋಗಿ. ಬೇಕು ಅಂದರೆ ನಾನು ಲೊಕೇಶನ್ ಹಾಕ್ತೀನಿ. ಹೋದವರು ನಿಮ್ಮ ಚಿಕ್ಕ ಪುಟ್ಟ ನಿಮ್ಮ ಕೈಲಾದಷ್ಟು ಆ ದೇವಸ್ಥಾನಕ್ಕೆ ಸಹಾಯನ ಕೂಡ ಮಾಡಿ. ಅದು ದೇವ್ರಿಗೇನೆ ಸೇರ್ಕೊಳ್ಳುತ್ತೆ ಅಲ್ವಾ. ವೇಸ್ಟಾಗಿ ಖರ್ಚು ಮಾಡೋ ಬದಲು ಈ ಥರ ದೇವ್ರ ಸ್ಥಾನಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಚಿಕ್ಕ ಪುಟ್ಟ ಸಹಾಯ ಮಾಡೋರಿದ್ರೂ ಮಾಡ್ಬೋದು. ಈ ದೇವಸ್ಥಾನ ಬಂದು ನೋಡಲಿಕ್ಕೆ ಪುಟ್ಟದಾಗಿರ್ಬೋದು, ಆದರೆ ಇದರಲ್ಲಿರೋ ಶಕ್ತಿ ಅಂತೂ ದುಪ್ಪಟ್ಟು ಅಂತಲೇ ಹೇಳ್ಬೋದು. ನಾವು ಯಾರ್ಯಾರು ಹೋಗ್ತೀವಿ ನಮ್ಗೆ ಎಲ್ರಿಗೂ ಗೊತ್ತಿದೆ.
ಇನ್ನು ನಾವಲ್ದೇ ನಮ್ಮ ಯಜಮಾನ್ರು ಮನೆಯವರು ಕೂಡ ಜಾಸ್ತಿ ಹೋಗ್ತಾ ಬರ್ತಾ ಇರ್ತಾರೆ. ಅಂದರೆ ಅವ್ರ ಅಕ್ಕ ಅವ್ರ ಭಾವದಿರೆಲ್ಲ. ನಾವೂ ಅಷ್ಟೇ ಒಂದು ತಿಂಗ್ಳಿಗೆ 1 ಸಲ 2 ಸಲ ಮಿಸ್ ಇಲ್ದೇ ನಾವು ಹೋಗ್ತಾ ಇರ್ತೀವಿ. ನಮಗಂತೂ ಓನ್ ಎಕ್ಸ್ಪೀರಿಯನ್ಸೇನೇ ಆಗಿದೆ. ಅದು ಅಲ್ಲದೆ ಈ ಸಲ ಈ ದೇವ್ರ ಉತ್ಸವ ನೋಡೋ ಭಾಗ್ಯನೂ ಕೂಡ ನಮ್ಗೆ ಸಿಕ್ತು. ಇನ್ನು ಈ ಕಡೆ ದೇವಸ್ಥಾನದ ಹತ್ರ ಬಂದು ದೇವರು ಪೂಜೆ ಮಾಡಿಸ್ತಾ ಇದ್ರು. ಎಲ್ಲ ಅಕ್ಕಪಕ್ಕದವರು ಕೂಡ ಪೂಜೆ ಮಾಡಿಸ್ತಾ ಇದ್ರಲ್ಲ. ಇನ್ನು ದೇವಸ್ಥಾನ ಎಲ್ಲೆಲ್ಲಿರತ್ತೆ ನೋಡಿ ಅಲ್ಲಿ ಈ ಥರ ದೇವರು ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬರೋದೇ ಇಲ್ಲ, ಅಲ್ಲೇ ಕುಣ್ಕೊಂಡು ಕುಪ್ಪಳಿಸ್ಕೊಂಡು ಎಲ್ಲ ಇದು ಮಾಡ್ತಿರ್ತಾರೆ. ಇನ್ನು ಹಾಗೇನೆ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಟಮಟೆ ಎಲ್ಲ ಹೊಡಿತಾ ಇದ್ರಲ್ಲ, ಅವರು ಕೂಡ ಡ್ಯಾನ್ಸ್ ಎಲ್ಲನೂ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ರು. ದೇವ್ರು ಮಾತ್ರ ನೋಡಲಿಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಇನ್ನು ದೇವರು ಎಲ್ಲ ಆರತಿ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ಊರು ಜನ ಎಲ್ಲ ಮಾಮೂಲಿಯಾಗಿ ಮನೆ ಬಾಗಿಲಿಗೆ ಹೋಗಿ ಆರತಿ ಮಾಡ್ತಾರೆ ನೋಡಿ, ಅಲ್ಲಿಗೆಲ್ಲ ದೇವ್ರು ಬಂದಾಗ ಅವ್ರವ್ರು ಹೊರಗಡೆ ಬಂದು ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ದೃಷ್ಟಿ ಎಲ್ಲ ತೆಗ್ದೆಲ್ಲ ಮಾಡ್ತಾ ಇದ್ರು. ಇನ್ನು ಅದಾದ್ಮೇಲೆ ಈ ಕಡೆ ಎಲ್ಲಮ್ಮನ ದೇವಸ್ಥಾನನೂ ಕೂಡ ಇತ್ತು. ನನಗಂತೂ ಇದು ಫೇವ್ರೆಟ್ ದೇವರು, ನಾನು ತುಂಬ ಇಷ್ಟಪಟ್ಟು ಪೂಜೆ ಮಾಡೋ ದೇವರು ಎಲ್ಲಮ್ಮ. ಈ ದೇವರು ಕೂಡ ಇತ್ತು. ಹಾಗಾಗಿ ನಾನು ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ. ನಾನು ಹೋಗಿ ದೇವಸ್ಥಾನದೊಳಗಡೆ ಕೈಯೆಲ್ಲ ಮುಗಿದ್ಬಿಟ್ಟು ಕೂಡ ಬಂದೆ. ಅಲ್ಲಿ ಕರ್ಪುರೆನ್ಸ್ ಬರಲ್ಲ ಅವ್ರಿಗೆ ಮಾಮೂಲಿ ಅವ್ರ ದೇವ್ರು ಬರುತ್ತೆ ಅಂತ ಅವ್ರು ಮುಟ್ಬೇಡಿ ಅಂತ ಹೇಳ್ತಾನೆ ಇದ್ರು. ಆದ್ರೂ ಅವರು ಇದು ಮಾಡೋರು. ಹೌದು, ಅವ್ರು ಅಂದ್ರು ದೇವ್ರು ಬರೋರು ಮುಟ್ಟಿದ್ರೆ ಅದು ನಮ್ಗೆ ಹಿಡಿಯೋ ಶಕ್ತಿ ಇಲ್ಲ, ನೀವು ಮುಟ್ಬೇಡಿ ಅಂತ ಹೇಳ್ತಾನೆ ಅವ್ರೆ. ಹಂಗೆ ಹೋಗಿ ಅವ್ರು ಇದು ಮಾಡ್ಬಿಟ್ರು. ಅದಕ್ಕೆ ಅವರು ಮುಟ್ಟಿದ್ರೆ ತಡೆಯೋ ಶಕ್ತಿ ಆಗಲ್ವಂತೆ ದೇವ್ರಿಗೆ. ಅವರು ಸೇರಿ ಇನ್ನೂ ಕುಣಿತಾರ ಅಂತ ಅದಕ್ಕೆ ಮುಟ್ಟಬೇಡಿ ಅಂತ ಹೇಳ್ತಾ ಇದ್ರು. ಆದ್ರೂ ಇದಾಯ್ತು ಇವಾಗ. ಅವ್ರವ್ರೆ ಎತ್ಕೋಬೇಕು ಅಂತ ಅದೇ ಅವರು ಇದು ಮಾಡೋರೆಲ್ಲ ದೇವ್ರ ಹತ್ರ ಬಂದಿದ್ದು ತಾನೇ, ಆಟೋದಲ್ಲಿ ಬಂದಿದ್ದು. ನಾವು ಹೋಗ್ತಾ ಇದ್ವಿ, ಆಮೇಲೆ ಈ ಅಮ್ಮನ ಹೊರಡಿಸ್ತಾ ಇದ್ರಲ್ಲ, ಹೆಂಗ್ ಹೋಗೋದು ನೋಡ್ಕೊಂಡು ಅದಾದ್ಮೇಲೆ ಈಗ ಹೊರಡ್ತೀವಂದ್ರೆ ಅವ್ರು ಪೂಜಾರಿ ಅವ್ರು ಮಿಸ್ಸಸ್ ಹೋಗ್ಬೇಡಿ ಅಂತ ಇರಿಸ್ಕೊಂಡವ್ರೆ. ಅಲ್ಲೇ ರೆಡಿ ಆಯ್ತಾಯ್ತು. ಇದೇ ನೀವೆಲ್ಲ ನೋಡೋ ಬಗ್ಗೆ ಯಾವಾಗ ಸಿಗುತ್ತೆ, ಸಿಕ್ಕಿದಾಗ ನೋಡ್ಕೊಂಡ್ಬಿಡ್ಬೇಕು.
ಇನ್ನ ಇವಾಗ ನಾವು ಮೆರವಣಿಗೆ ಎಲ್ಲ ಆದ್ಮೇಲೆ ವಾಪಸ್ ಬರ್ತಾ ಇದೀವಿ. ಮತ್ತೆ ಅವರು ಶಿವನ ದೇವಸ್ಥಾನದ ಹತ್ರನೇ ಹೋದ್ರು, ಮಹಾಕಾಳಿ ತಾಯಿ. ಯಾಕಂದ್ರೆ ಶಿವಪ್ಪ ಅವ್ರ ಯಜಮಾನ್ರಲ್ವಾ, ಹಾಗಾಗಿ ಅಲ್ಲಿಗೆ ಹೋದ್ರು. ಅಲ್ಲೂ ಮತ್ತೆ ಕುಂದಿ ಕುಪ್ಪಳಿಸ್ತಾ ಇದ್ರು ದೇವ್ರು. ಅದನ್ನ ಪೂಜಾರಿ ಅವರು ಸಾಕು ನಡೆಯಪ್ಪ ನಡೆಯಪ್ಪ ಅಂತ ಎಲ್ಲ ಹೇಳ್ತಾ ಇದ್ರು. ಇನ್ನ ಈ ವಿಡಿಯೋದಲ್ಲಿ ಇವಾಗ ಅಜ್ಜಿನ ನೋಡಿದ್ರಲ್ವಾ, ಈ ಅಜ್ಜಿಗೆ ಪಾಪ ಕಣ್ಣು ಕಾಣಿಸಲ್ಲ ಅನ್ಸುತ್ತೆ, ತುಂಬಾ ಏಜ್ ಆಗಿದೆಯಲ್ಲ, ಹಾಗಾಗಿ ಕಾಣಿಸ್ಬೋದು, ತೀರಾ ಕಾಣಿಸಲ್ಲ ಅನ್ಸುತ್ತೆ. ಇನ್ನ ಅವರು ಬಂದು ಫಸ್ಟ್ ನನ್ ಕೈ ಹಿಡ್ಕೊಂಡ್ರು. ನನ್ಗೆ ಎಲ್ರು ಒಂಥರ ನೋಡಿದ್ರೆ ನನ್ಗೆ ಭಯ ಆಗ್ಬಿಡ್ತೇನೋ, ಅವ್ರಿಗೆ ಹುಷಾರಿಲ್ವೇನೋ ಏನೋ ಅಂತ ಹೇಳಿ. ಪಾಪ ಅವ್ರು ಇರೋದು ಒಬ್ರೇ ಅಂತೆ. ಅದಾದ್ಮೇಲೆ ಅವರು ತಾಯಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಓಡಾಡ್ತಿದ್ರು. ಅವ್ರಿಗೆ ಏನು ಸಿಕ್ತಿಲ್ಲ, ಕರೆಂಟ್ ಇಲ್ಲ ಮನೇಲಿ. ಆಮೇಲೆ ನಾನೇ ಫೋನಲ್ಲಿ ಟಾರ್ಚ್ ಎಲ್ಲ ಆನ್ ಮಾಡ್ಕೊಂಡು ಇದ್ ಮಾಡಿದ್ವಿ. ಹಂಗೂ ಪೂಜಾರಿ ಅವರು ಪಾಪ ಒಂದ್ 5-10 ನಿಮಿಷ ಅಲ್ಲೇ ವೆಯ್ಟ್ ಮಾಡಿದ್ರು. ಅದಾದ್ಮೇಲೆ ಅವರು ಗಂಧದ ಕಡ್ಡಿ ಅದೇನು ಸಿಗ್ಲಿಲ್ಲ ಅಂತ ಹೇಳಿ ಬರ್ಲಿಕ್ಕೆ ತಡ ಮಾಡ್ಬಿಟ್ರು ಅಂತ ಹೇಳಿ ಪೂಜಾರಿ ಅವ್ರು ಏನ್ ಮಾಡಿದ್ರು, ಹೊರಟು ಬಿಟ್ರು. ಇನ್ನ ಅವ್ರ ಮನೆ ಲಾಸ್ಟ್ ವರ್ಗುನು ಬಂದ್ರು. ಅದಾದ್ಮೇಲೆ ದೇವರು ಮುಂದಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಅವರು ಪೂಜೆ ಮಾಡಿಸ್ಕೊಳ್ದೇನೆ ಹೊರಡಲ್ವಲ್ಲ, ಮಾಮೂಲಿಯಾಗಿ ಯಾರೇ ಆದ್ರೂ ಅಷ್ಟೇನೆ. ಈ ತರ ದೇವರಡೆಲ್ಲ ಹೊಡ್ಸೋ ಟೈಮಲ್ಲಿ ಅವ್ರು ಯಾರಾದ್ರೂ ಪೂಜೆ ಕಾಯ್ತಾ ಇದ್ರೆ ದೇವ್ರು ಅಲ್ಲೇನೆ ಹೋಗಿ ಪೂಜೆ ಮಾಡಿಸ್ಕೊಂಡೇನೆ ಬರೋದು. ಇವಾಗ ಅವರು ಪೂಜೆ ಕಾಯ್ತಾ ಇದ್ರಲ್ವಾ, ಇನ್ನ ಗಂಧದ ಕಡ್ಡಿ ಏನು ಸಿಗ್ಲಿಲ್ಲ ಅಂತ ಹೇಳಿ ಪೂಜೆ ಆಗ್ಲಿಲ್ವಲ್ಲ. ಹಾಗಾಗಿ ಇವರು ಮುಂದಕ್ಕೆ ಪಾಸ್ ಮಾಡ್ಬಿಟ್ರು. ಪೂಜಾರಿ ಅವರು ವೆಯ್ಟ್ ಮಾಡಿ, ಪಾಪ ಅವ್ರದ್ದೇನ್ ತಪ್ಪಿಲ್ಲ, ಅವರು ವೆಯ್ಟ್ ಮಾಡಿದ್ರು. ಅದಾದ್ಮೇಲೆ ಸ್ವಲ್ಪ ದೂರ ಮುಂದೆ ಬಂತು. ಆ ರೋಡ್ ಕ್ರಾಸ್ ಆಗೋವರ್ಗುನು ದೇವ್ರು ಇನ್ನ ಮುಂದಕ್ಕೆ ಬರ್ತಾನೆ ಇಲ್ಲ. ಯಾಕೆ ಅಂತ ಪೂಜಾರಿ ಅವರೆಲ್ಲ ಕೇಳ್ತಾ ಇದ್ರು. ಇಲ್ಲ, ದೇವರು ಬರ್ತಾ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅದು ಹಿಂದಕ್ಕೆನೆ ಹೇಳ್ಕೊಂಡು ಹೋಗ್ಬಿಡ್ತು. ಅಜ್ಜಿ ಮನೆ ಎಲ್ಲಿತ್ತು ನೋಡಿ, ಅಲ್ಲಿಗೆನೆ ಹೇಳ್ಕೊಂಡು ಹೋಯ್ತು. ಅದಾದ್ಮೇಲೂ ಕೂಡ ಅವ್ರಿಗೆ ಗಂಧದ ಕಡ್ಡಿ ಏನು ಸಿಗ್ಲಿಲ್ಲ. ಅದಾದ್ಮೇಲೆ ನಾನೇನೆ ಕುಂಕುಮ ಎಲ್ಲ ಹುಡುಕಿ ಕೊಟ್ಬಿಟ್ಟು ದೇವ್ರಿಗೆ, ನಮ್ಮ ಮನೆಯವರು ಹೊತ್ಕೊಂಡಿದ್ರಲ್ಲ ಅವ್ರ ಕೈಲಿ ಕೊಟ್ಟೆ, ದೇವ್ರ ಹತ್ರ ಇಡು ಅಂತೇಳಿ. ಆಮೇಲೆ ಪೂಜಾರಿಯವರು ಅವ್ರ ಮಂಗಳಾರತಿ ಎಲ್ಲ ಕೊಟ್ರು. ಅದಾದ್ಮೇಲೆ ದೇವರು ಮುಂದಕ್ಕೆ ಹೊರಟು ಬಂತು. ಅದಾದ್ಮೇಲೆ ಅಲ್ಲೇನೆ ಎಲ್ಲಾ ಕಡೆ ಪೂಜೆ ಮಾಡಿಸ್ಕೊಂಡು ಮತ್ತೆ ಈಗ ಬರ್ತಾ ಇರ್ಬೇಕಾದ್ರೆ ಈ ಕಡೆ ದೇವಸ್ಥಾನ ಎಲ್ಲ ಇತ್ತು ನೋಡಿ. ಇನ್ನ ಇದು ಬಂದು ಲಾಸ್ಟ್ ದೇವಸ್ಥಾನ. ಈಗ ಮಾಮೂಲಿಯಾಗಿ ಇನ್ನ ದೇವಸ್ಥಾನದ ಹತ್ರ ಹೋಗ್ಬೇಕು ನೋಡಿ, ಅಲ್ಲಿ ಬರೋ ದೇವಸ್ಥಾನ ಇದು. ಇನ್ನ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಇನ್ನ ಲಾಸ್ಟ್ ಚೌಡಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ರು. ಇನ್ನ ಇಲ್ಲೂ ಅಷ್ಟೇನೆ. ಇದ್ಯಾವ ದೇವಸ್ಥಾನ? ಇಲ್ಲಿಗೆ ಬರ್ದಂಗೆ ಹೆಂಗ್ ಹೋಗುತ್ತೆ, ಬರ್ಲೇಬೇಕು ಇಲ್ಲಿಗೆ. ಇನ್ನ ಇದು ಚೌಡೇಶ್ವರಿ ದೇವಸ್ಥಾನ ಬಂದು ಲಾಸ್ಟ್. ಇನ್ನ ವಾಪಸ್ ಗುಡಿ ಹತ್ರ ದೇವ್ರು ಹೋಗ್ತಾ ಇದೆ. ಇನ್ನ ನಮ್ ತರುಣ ಬಂದಿರ್ಲಿಲ್ಲ. ಇನ್ನ ನಾವೇ ಫೋನ್ ಮಾಡಿ ಕರೆಸ್ಕೊಂಡ್ವಿ. ಅವನು ಕೂಡ ದೇವ್ರು ಹೊರ ತರ ಆಯ್ತು. ಅದು ನಮ್ಗೆ ತುಂಬಾ ಖುಷಿ ಕೊಡ್ತು. ಅವ್ನು ಡ್ಯೂಟಿ ಇದೆ ಅಂತ ಹೇಳಿ ಬಂದಿರ್ಲಿಲ್ಲ, ನಾವು ಮಾತ್ರ ಹೋಗಿದ್ವಿ. ಆಮೇಲೆ ಫೋನ್ ಮಾಡಿದಕ್ಕೆ ಅವನು ಬಂದ. ಇನ್ನು ದೇವ್ರು ಎಲ್ರು ಓಡಿಸೋರು ಈ ತರ ಹೆಗ್ಲ ಮೇಲೆ ಎತ್ಕೊಂಡು ಕುಣಿತಾರ ನೋಡಿ, ಎಲ್ರು ಸುಳ್ಳು ಇವರೇ ಕುಣಿತಾರೆ ಅಂತ ತಿಳ್ಕೊಳ್ತಾರಲ್ಲ, ಅವ್ರಿಗೆ ಇಡೀ ಒಂದು ಎಕ್ಸಾಂಪಲ್ ಆಗುತ್ತೆ. ಉದಾಹರಣೆಗೆ ಅಜ್ಜಿದೇನೆ ಎಕ್ಸಾಂಪಲ್ ತಗೊಳ್ಳಿ. ಪೂಜೆ ತಗೊಳ್ಳಿಲ್ಲ ಅಂತ ಮುಂದಕ್ಕೆ ಬರ್ಲೇ ಇಲ್ಲ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಅವರು ಪೂಜೆ ಮಾಡೋರು ಇನ್ನಿಬ್ರು ಇದ್ರಂತೆ. ಅವರು ಟೆರೆಸ್ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ರಂತೆ ಬರ್ತಾರ ಇಲ್ವಾ ಅಂತ. ಈ ತಾಯಿ ಅವ್ರ ಮನೆ ಹತ್ರ ಪಟ್ಟ ಅಂತ ಓಡೋಗ್ಬಿಡ್ತು. ಆಮೇಲೆ ನಾ ಪೂಜಾರಿನ ಕೇಳ್ದೆ, ಇಲ್ಲ ಇಲ್ಲಿ ಪೂಜೆ ಮಾಡೋರು ಇದ್ದಾರೆ, ಮೇಲೆ ನಿಂತ್ಕೊಂಡು ನೋಡ್ತಿದಾರೆ, ಅದಕ್ಕೆ ಹೋಗಿದೆ ದೇವ್ರು ಅಂತ ಅನ್ಬಿಟ್ಟು ಇನ್ನು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾದ್ಮೇಲೆ ದೇವ್ರಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ. ಪೂಜಾರಿ ಅವರು ನಿಂಬೆಹಣ್ಣೆಲ್ಲ ಹೊಡೆದು ಆರತಿ ಮಾಡಿ ಆಮೇಲೆ ಕರ್ಕೊಂಡು ಬಂದಿದ್ದಾಯ್ತು.
ಇನ್ನದಾದ್ಮೇಲೆ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ಬಂದು ದೇವಸ್ಥಾನದ ಹತ್ರ ಸ್ವಲ್ಪ ದೇವರು ಚೆನ್ನಾಗಿ ಕುಣಿತು. ಇನ್ನು ಈ ತಾಯಿಗೆ ಬಂದು ಮಶಾಣದಲ್ಲೇನೆ ಮೇನ್ ಪೂಜೆ. ಯಾಕಂದ್ರೆ ಇದು ಮಶಾಣ ಕಾಳಿ ದೇವರಲ್ವಾ, ಹಾಗಾಗಿ ಮಶಾಣದಲ್ಲೇನೆ ಇದಕ್ಕೆ ಮೇನ್ ಆಗಿ ಪೂಜೆ ನಡೆಯೋದು. ಈಗ ಆ ಪೂಜೆನ ನೀವು ಕೂಡ ಲೈವ್ ಅಲ್ಲೇನೆ ನೋಡ್ಕೊಂಡು ಬನ್ನಿ ಆಯ್ತಾ. ನೀವು ಕೂಡ ಈ ಪೂಜೆ ಎಲ್ಲಾನು ನೋಡಿ ಕಣ್ತುಂಬ್ಕೊಳ್ಳಿ. ಈ ತರ ನಾವ್ ಯಾವತ್ತೂ ನೋಡಿರ್ಲಿಲ್ಲ, ಇದು ನಮ್ಗೇನೆ ಫಸ್ಟ್ ಟೈಮು. ನೀವು ಕೂಡ ಈ ವಿಡಿಯೋ ಮೂಲಕ ನೋಡಿ ಹಾಗೇನೆ ಈ ದೇವಸ್ಥಾನಕ್ಕೆ ಹೋಗಿ ಬರೋರಿದ್ರೆ ಕೂಡ ಬರಬಹುದು. ಈಗ ನೋಡಿ ಆಯ್ತಾ ಇಲ್ಲಿ ಯಾವ ತರ ಪೂಜೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸ್ಮಶಾನ ಅಂತ ಗೊತ್ತಿಲ್ಲ, ಯಾರು ಇರೋದು? ಯಾರೋ ಹೊಸದಾಗಿ ಬಂದವ್ರಿ. ముందు ఎవరైనా ఉంటారా? అవన్నీ అడుగు, అవన్నీ ఎండా ರೀಲ್ಸ್ ಎಲ್ಲ ಮಾಡಿ ವ್ಯೂಸ್ಗೋಸ್ಕರ ಮಾಡಬಾರ್ದು. ತೋರಿಸ್ಕೊಬೋದೇನೋ ನೀವು ಅಕ್ಕ ತೋರಿಸ್ಕೊಳ್ಳಿ, ಕಾಸು ಏನಿಲ್ಲ ಬಿಡಿ. ಇವಾಗ ಸ್ಮಶಾನದಲ್ಲೆಲ್ಲ ಪೂಜೆ ಆಯ್ತು. ಅದಾದ್ಮೇಲೆ ಇವಾಗ ದೇವಸ್ಥಾನದ ಮುಂದೆಗಡೆ ಕುಣಿತಾ ಇದ್ದಾರೆ ದೇವರು. ಇನ್ನ ಇದೇ ಲಾಸ್ಟ್. ಅದಾದ್ಮೇಲೆ ದೇವ್ರನ್ನ ಕೆಳಗಡೆ ಇಳಿಸ್ಬಿಡ್ತಾರೆ. ಯಾರ್ಯಾರಿಗೆ ಈ ಪುಣ್ಯ ಬಗ್ಗೆ ಸಿಕ್ತೋ ಅವ್ರೆಲ್ರೂ ಅಲ್ಲೇನೆ ನಮಸ್ಕಾರ ಮಾಡ್ಕೊಳ್ಳಿ ಆಯ್ತಾ. ಇನ್ನ ಇವಾಗ ದೇವರಿಗೆ ಪ್ರಸಾದನ ಅರ್ಪಿಸ್ತಾ ಇದ್ದಾರೆ. ಇನ್ನ ನೀವು ಇಷ್ಟು ಹೊತ್ತು ನೋಡಿದ್ ಒಂದ್ ಲೆಕ್ಕ ಆದ್ರೆ ಇವಾಗ ನೋಡೋದು ಇನ್ನೊಂದ್ ಲೆಕ್ಕ. ಮೈ ಜುಮ್ ಅನ್ಸ್ಬಿಡುತ್ತೆ. ಈ ದೃಶ್ಯ ನೀವು ಯಾರ್ಯಾರು ಮಿಸ್ ಮಾಡ್ಕೊಳ್ದೇನೆ ಖಂಡಿತ ನೋಡಿ ಆಯ್ತಾ. ಈ ದೃಶ್ಯ ಇನ್ನ ದೇವರಿಗೆ ನೈವೇದ್ಯ ಎಲ್ಲ ಅರ್ಪಿಸಿದಾದ್ಮೇಲೆ ಒಳಗಡೆ ಯಾರು ಇರಬಾರ್ದಂತೆ, ಹಾಗಾಗಿ ಎಲ್ರು ಆಚೆ ಹೋಗಿ ಅಂತ ಕಳಿಸ್ತಾ ಇದ್ರು. ಇನ್ನ ಹಂಗ ಅಂದ್ಕೊಂಡು ನಾವು ಕೂಡ ಆಚೆ ಬಂದ್ವಿ. ಅದಾದ್ಮೇಲೆ ಒಳಗಡೆ ದೇವ್ರು ಬಂದ್ಮೇಲೆ ಎಲ್ರು ಒಳಗಡೆ ಮತ್ತೆ ಓಡ್ ಹೋಗಿ ನೋಡ್ತಾ ಇದ್ರು.
ಇನ್ನು ದೇವ್ರ ಕೈಯಲ್ಲೇ ನಾವು ಕೂಡ ಪ್ರಸಾದನ ಇಸ್ಕೊಂಡ್ವಿ. ನಮ್ಮ ತರಣಗೂ ಕೂಡ ಪ್ರಸಾದ ಸಿಕ್ತೋದು ಎಷ್ಟು ರುಚಿಯಾಗಿತ್ತು ಗೊತ್ತಾ. ಈ ವಿಡಿಯೋನ ಯಾರು ಮಿಸ್ ಮಾಡ್ಕೊಳ್ದೇನೆ ನೋಡಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಅಷ್ಟೇ. ಬನ್ನಿ ನೀವೆಲ್ಲ ಬನ್ನಿ. ನೀವು ಹೋಗಿ ಆಮೇಲೆ ಬಿಡ್ತೀರಿ ತಿನ್ಲಿ ಮಿಗಿಲ್ದ್ರೆ ಮಿಗಿಲಿ ಇಲ್ದಿದ್ರೆ ಬೇಡ ಊಟ ತಿಂತಾವೆ. ನಾನು ಹೇಳ್ತಿರ್ಲಿಲ್ಲ ನೋಡಿಲ್ಲ ಅಂತ ಭಯ ಕುಣ್ಣಲ್ಲಿ ನೀರೆಲ್ಲ ಬರ್ತಾವ್ರ ಭಯಕ್ಕೆ. ಇನ್ನು ಅದು ಅಲ್ಲದೆ ದೇವಸ್ಥಾನದಲ್ಲಿ ನಮಗೆ ಇವತ್ತು ಒಂದು ಒಳ್ಳೆ ಘಟನೆನೇ ನಡೀತು. ಅದು ನಮ್ಮ ಪಾಲಿಗೆ ಒಂದು ಒಳ್ಳೆ ಘಟನೆ ಆಯಿತು ಇವತ್ತು ದೇವಸ್ಥಾನದಲ್ಲಿ. ನಾವೇನಕ್ಕೆ ಹೋಗಿದ್ವಿ ಆ ಕೆಲಸನೂ ಕೂಡ ಆಯಿತು. ಇನ್ನು ಅದು ಅಲ್ಲದೇ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ದೇವಸ್ಥಾನಕ್ಕೆ ಯಾರಾದರೂ ಹೋಗಿ ಬರ್ತೀನಿ ಅನ್ನೋರು ಕೂಡ ಹೋಗಿ ಬರ್ಬೋದು. ನಾನು ಇದರಲ್ಲಿ ಲೊಕೇಶನ್ನು ಪಿನ್ ಮಾಡಿರ್ತೀನಿ ಆಯಿತಾ. ಈ ಉತ್ಸವ ಹೇಗಿತ್ತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವಂತೂ ಇದೇ ಫಸ್ಟು ಅದು ಮಹಾಕಾಳಿ ದರ್ಶನನ ಮಾಡಿದ್ದು, ಮಶಾಣದಲ್ಲಿತ್ತು ಪೂಜೆ ಮಾಡಿದ್ದೆಲ್ಲ ಇದೇ ಫಸ್ಟು ನಾವು ನೋಡಿರೋ ಅಂಥದ್ದು. ಬೇರೆ ದೇವರೆಲ್ಲನೂ ನೋಡಿದ್ವಿ, ಆದರೆ ಇವತ್ತಿಗಿದೆ ಫಸ್ಟು. ಈ ಮಹಾಶಿವರಾತ್ರಿಗೆ ನಮಗೆ ಈ ದರ್ಶನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇದು ವಿಡಿಯೋ ಮೂಲಕ ಈ ದರ್ಶನ ಸಿಗಲಿ ಆಯಿತಾ. ಇನ್ನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.